ಭ್ರಷ್ಟ RSS ಅವರಿಗೆ ಇವತ್ತೇನು ಬೆಳಗಾವಿನಲ್ಲಿ ಬಂದಿರುವಂಥ ಮೋಹನ್ ಭಾಗವತ್ ಅವರು, ಇವತ್ತು ಮೋಹನ್ ಭಾಗವತ್ ಅವರಿಗೆ ನಾವು ಗೋ ಬ್ಯಾಕ್ ಮೋಹನ್ ಭಾಗವತ್ ಅಂತ ಹೇಳ್ತೀವಿ. ಈ ದೇಶದಲ್ಲಿ ನೋಂದಣಿ ಇಲ್ಲಾರ್ದೇ 100 ವರ್ಷ ಪೂರೈಸಿದ RSS ಸಂಘಟನೆಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಈ ರಾಜ್ಯದ ಗೃಹ ಮಂತ್ರಿಗಳು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ನಿಮ್ಮ ಸಂಘ ನೋಂದಣಿ ಆಗ್ಯದೋ ಇಲ್ಲ, ಇದನ್ನೇ ಒಂದು ದೊಡ್ಡ ಪ್ರಮಾದವಾಗಿದೆ ಅಂತ ತಿಳ್ಕೊಂಡು ರಾಜ್ಯದಲ್ಲಿ ಒಂದು ದೊಡ್ಡ ವಿಷಯವನ್ನು ಮಾಡಿ ಇಲ್ಲಿ ಒಂದು ಸಮಾನತೆ ಇವತ್ತು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಹಾಕುವಂಥ ಹುನ್ನಾರಕ್ಕೆ ಕೈ ಹಾಕಿದ RSS ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಕೇವಲ ನಿಮಗೊಂದು ಪತ್ರ ಬರೆದು ನಿಮ್ಮ ಸಂಘ ನೋಂದಣಿ ಆಗ್ಯದ ಇಲ್ಲಂದರೆ ಇಷ್ಟೊಂದು ದಂಗಾಟು ಜನ ಅವರಿಗೆ ಧಮಕಿ ಹಾಕೋದು, ಎಷ್ಟೋ ಜನ ಇವರಿಗೆ ಮಣ್ಣಾಗಿ ಹೋಗ್ತಾರಂತ ಹೇಳೋದು. ಇವತ್ತು RSSನವರು ಅಷ್ಟೇ ಅಲ್ಲದೆ ಅವರ ಅಂಗ ಸಂಸ್ಥೆ BJP ಅವರು ಕೂಡ ಶಾಸಕರು, ಸಂಸದರು ಇವರೆಲ್ಲರೂ ಏನಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕಬೇಕು, ಅವ್ರ ಆವಾಜನ್ನು ಒತ್ತಿ ಹಿಡಿಬೇಕು, ಅವರನ್ನು ಪ್ರಶ್ನೆ ಮಾಡ್ದಂಗೆ ಇವತ್ತು ಒತ್ತಾಯವನ್ನು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ಜೀವ ಭಯ ಹಾಕಬೇಕು, ಇಲ್ಲ ಅಂದರೆ ಅವರಿಗೆ ಪ್ರಾಣ ಭಯ ಹಾಕಬೇಕು ಅನ್ನೋದು ಉದ್ದೇಶದಲ್ಲ, ಇದು ಎಂದೂ ಸಾಧ್ಯ ಇಲ್ಲ. ಇವತ್ತು RSSನವರು ನಿಜವಾಗಿಯೂ ನೀವು ದೇಶಭಕ್ತರಾಗಿದ್ದರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ನೀವು ನೋಂದಣಿ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಾವು ನೋಂದಣಿ ಆಗೋವರೆಗೆ ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ಈ ಸಂಘ ನೋಂದಣಿ ಆಗದಿದ್ದರೆ ಈ ಸಂಘದ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು. ನಿರ್ಬಂಧ ಹೇರಿ ಇವತ್ತು ಈ ರಾಜ್ಯದಲ್ಲಿ, ಇವತ್ತು ಈ ದೇಶದಲ್ಲಿ ಕಾನೂನಿಗೆ ಗೌರವ ಕೊಡೋ ಕೆಲಸ ಇವತ್ತು RSSನವ್ರು ಮಾಡಬೇಕು. ಅದು ಬಿಟ್ಟು ಏನು ಪ್ರಿಯಾಂಕ್ ಖರ್ಗೆ ಧಮಕಿ ಹಾಕ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿದ್ದೇವೆ. ನ್ಯಾಯದ ಪರವಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಯ ಜೊತೆ ನಾವಿದ್ದೇವೆ. ಆ ಒಂದು ಪ್ರಶ್ನೆಗೆ ನಾವು ಕೂಡ ಬೆಂಬಲಿಸಿ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೂ, ಯಾಕಂದರೆ ನಿಮ್ಮ ಸಂಘ ನೋಂದಣಿ ಆಗಿಲ್ಲ, ನೋಂದಣಿ ಮಾಡಿಸಿ. ಇವತ್ತು ನೋಂದಣಿ ಆದರೆ ನೀವು ಈ ರಾಜ್ಯದಲ್ಲಿ ಬಂದು ಏನಾದರೂ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಈಗ ಒಂದು ಮಸೂದಿ ಇರಲಿ, ಒಂದು ದರ್ಗಾ ಇರಲಿ, ಒಂದು ಮಂದಿರ ಇರಲಿ, ಒಂದು ಚರ್ಚ್ ಇರಲಿ, ಪ್ರತಿಯೊಂದಕ್ಕೆ ನೋಂದಣಿ ಅದ, ಅದಕ್ಕೊಂದು ಟ್ರಸ್ಟ್ ಅದ. ಇವತ್ತು ನಮ್ಮದು RSS ಬಗ್ಗೆ ವಿರೋಧ ಅಲ್ಲ, ಹಿಂದೂ ಬಗ್ಗೆ ವಿರೋಧಿ ಅಲ್ಲ. ಇವತ್ತು ನಾನು ನೋಂದಣಿ ಮಾಡ್ಕೊರಿ ಅಂತ ನಾನು ನಿಮ್ಮ ಎಲ್ಲರ ಪರವಾಗಿ, ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಆದ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಪರವಾಗಿ ನಾವು ನಿಂತಿದ್ದೆವು. ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಕೇಳಿದ್ದಾರೆ, ಅದಕ್ಕೆ ನೋಂದಣಿ ಮಾಡ್ಕೊರಿ ಅಂತ ಈ ಹೋರಾಟ ಮುಖಾಂತರ ನಾವು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.